ಪೊಲೀಸ್ ಠಾಣೆಯಿಂದ ಮಾಯವಾದ ಮಹೇಶ್ ಮಂಗ 24 ಗಂಟೆಯಲ್ಲಿ ಪೊಲೀಸರ ಅತಿಥಿ. ಅಫಜಲಾಪುರ ಪೊಲೀಸರ ಕಾರ್ಯಕ್ಕೆ ಎಲ್ಲೆಡೆ ಸಾರ್ವಜನಿಕರ ಪ್ರಶಂಸೆ. ಅಫಜಲಾಪುರ ಫೋಕ್ಸ್ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಮಹೇಶ್ ಮಂಗ ನನ್ನ ಕಳೆದ ರಾತ್ರಿ ಮಹಾರಾಷ್ಟ್ರದ ಪುಣೆಯಲ್ಲಿ ಸೆರೆ ಹಿಡಿದು ಅಫಜಲಾಪುರ ಪೊಲೀಸರು ತಂದಿದ್ದರು. ಆದರೆ ಮೂಲತಃ ಕಳ್ಳತನವೇ ವೃತ್ತಿಯಾಗಿಸಿಕೊಂಡಿದ್ದ ಮಹೇಶ್ ಮಂಗ ತಡರಾತ್ರಿ ಪೊಲೀಸ್ ಠಾಣೆಯಿಂದ ತಪ್ಪಿಸಿಕೊಂಡು ಅಫಜಲಾಪುರ ಪೊಲೀಸರಿಗೆ ತಲೆನೋವು ನೀಡಿದ್ದ ಪ್ರಕರಣ ತಿರುವು ಪಡೆದುಕೊಂಡು ರಾಜ್ಯ ಮಟ್ಟಕ್ಕೆ ರಾಜಕಾರಣಿಗಳ ಬಾಯಿಗೆ ಆಹಾರವಾಗಿತ್ತು. ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡ ಅಫಜಲಾಪುರ ಸರ್ಕಲ್ ಇನ್ಸ್ಪೆಕ್ಟರ್ ಲಖನ್ ಮಸ್ಗುಪಿ ಹಾಗೂ ಪಿಎಸ್ಐ ಸೋಮಲಿಂಗ ವಡಿಯರ್, ಡಿವೈಎಸ್ಪಿ ತಮ್ಮಣ್ಣ ಪಾಟೀಲ್ ಇವರ ನೇತೃತ್ವದ ತಂಡ ಮಾರ್ಗದರ್ಶನದಲ್ಲಿ ಠಾಣೆಯಿಂದ ತಪ್ಪಿಸಿಕೊಂಡ ಆರೋಪಿಯನ್ನ ಕೇವಲ 24 ಗಂಟೆಗಳಲ್ಲಿ ಹೆಡೆಮುರಿ ಕಟ್ಟಿದ್ದಾರೆ. ಇದರಿಂದ ಸಾರ್ವಜನಿಕರಲ್ಲಿ ಪೊಲೀಸರ ಮೇಲಿರುವ ವಿಶ್ವಾಸ ಹೆಚ್ಚಾಗಿದೆ ಎನ್ನಲಾಗಿದೆ. ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತರಾತುರಿಯಲ್ಲಿ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದರೇನೋ ಗೊತ್ತಿಲ್ಲ. ಕೂಡಲೇ ಅಫಜಲಾಪುರ ಠಾಣೆಯ 3 ಜನ ಪೊಲೀಸರನ್ನ ಅಮಾನತು ಮಾಡಿದ್ದಾರೆ. ಆದರೆ ಅಫಜಲಾಪುರ ಪೊಲೀಸ್ ತಾಲೂಕು ಭೀಮಾ ತೀರದ ಹಂತಕರು ಎನ್ನುವ ಹಣೆಪಟ್ಟಿ ಕಳ್ಚಿದ್ದು ಇದೇ ಅಫಜಲಾಪುರ ಪೊಲೀಸರು ಎಂದರೆ ತಪ್ಪಾಗಲಾರದು. ಇಂದು ತಾಲೂಕಿನ ಬಹುತೇಕ ವ್ಯಕ್ತಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಎಂದರೆ ಇಲ್ಲಿನ ಕ್ರೈಂ ಲೋಕ ಕಟ್ಟಿಹಾಕಿ ಶೈಕ್ಷಣಿಕ ಕ್ರಾಂತಿಯಾಗಿರುವುದಕ್ಕೆ ಅಫಜಲಾಪುರ ಖಾಕಿ ಕಾರಣ ಎಂದರೆ ತಪ್ಪಾಗಲಾರದು. ಘಟನೆಯ ವಿವರ: ತಡರಾತ್ರಿ ಫೋಕ್ಸ್ ಪ್ರಕರಣದಲ್ಲಿ ಆರೋಪಿ ಮಹೇಶ್ ಮಂಗನನ್ನ ಅಫಜಲಾಪುರ ಪೊಲೀಸರು ಮಹಾರಾಷ್ಟ್ರದ ಪುಣೆಯಲ್ಲಿ ಹರಡಿ ಮೇರಿ ಕಟ್ಟಿದರು. ಠಾಣೆಗೆ ಕರೆ ತಂದಿದ್ದ ಆರೋಪಿ ರಾತ್ರಿ ಪೊಲೀಸರ ಕಣ್ಣು ತಪ್ಪಿಸಿ ಪರಾರಿಯಾಗಿದ್ದ. ಕೂಡಲೇ ಅಲರ್ಟ್ ಆದ ಅಫಜಲಾಪುರ ಪೊಲೀಸರು ಕಾಕಿಪಡೆ ತಾಲೂಕಿನ ತೆಲ್ಲುಣಿಗಿ ಗ್ರಾಮದಲ್ಲಿ ಆರೋಪಿ ಮಹೇಶ್ ಮಂಗನನ್ನ ಕೇವಲ 24 ಗಂಟೆಯಲ್ಲಿ ಹೆಡೆಮುರಿ ಕಟ್ಟಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ವರದಿ ಮಂಜುನಾಥ್, ಪ್ರಜಾಪವ ಟಿವಿ.